ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಈ ದಿನ ಒಂದು ಮಾಹಿತಿಯನ್ನ ತಂದಿದ್ದೇನೆ. ಏನು ಮಾಹಿತಿ? ಶತ್ರು ವಶೀಕರಣ. ನೋಡಿ, ಶತ್ರುನ ವಶೀಕರಣ ಆಗ್ಬೇಕಾ? ಅದು ನಿಮಗೆ ಬಿಟ್ಟಿದ್ದು. ಶತ್ರು ನಿಮ್ಮ ಮಾತು ಕೇಳ್ತಾ ಇಲ್ಲ, ನೀವು ಹೇಳ್ದಂಗೆ ಕೇಳಬೇಕು, ನಿಮ್ಮ ತಂಟೆಗೆ ಬರಬಾರದು ಎಂಬುದರ ಒಂದು ಸದುದ್ದೇಶ ಇದೆ. ಸುಮ್ಮನೆ ನೋಡಿ, ದಿನ ಎದ್ದು ಜಗಳ ಮಾಡಿ ರಂಪಾ ರಾಮಾಯಣ ಮಾಡ್ಕೊಂಡು ಜೀವನವನ್ನ ದುಸ್ಥಿತಿ ಮಾಡ್ಕೊಂಡು, ಬೆಳಗ್ಗೆ ಎದ್ರೆ ಅವ್ರು ಕಂಡ್ರೆ ನಿಮಗಾಗಲ್ಲ, ನಿಮ್ಗೆ ಕಂಡ್ರೆ ಅವ್ರಿಗಾಗಲ್ಲ, ದಿನೇಕವಾಗಿ ಅವ್ರು ಏನು ಮಾಡ್ತಾರೋ ಏನಿಲ್ವೋ ಅಂತ ಬೆದರ್ಕೊಂಡು ಅವ್ರ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ, ಊಟ ಮಾಡುವಾಗ, ತಿಂಡಿ ತಿನ್ನುವಾಗ, ನಾಷ್ಟ ಮಾಡುವಾಗ, ಮಲಗುವಾಗಲೂ ಶತ್ರುನ ಸ್ಮರಿಸಿಕೊಂಡು ಭಗವಂತನ ಆದಷ್ಟು ಸ್ಮರಿಸ್ತೇನೆ ಅವನ ಬಗ್ಗೆನೇ ಯೋಚನೆ ಮಾಡಿ ತಲೆಯಲ್ಲಿರೋ ಕೂದಲು ಬೆಳಗಾಗಿರುತ್ತೆ, ಉದುರು ಹೋಗಿರುತ್ತೆ, ಟೆನ್ಷನ್ನು ಜಾಸ್ತಿ ಆಗಿರುತ್ತೆ. ಇದು ಬಹಳಷ್ಟು ಜನರ ಸಮಸ್ಯೆ ಇದು. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ ಈ ಮಾಹಿತಿಯನ್ನು. ನಿಮಗೆ ಶತ್ರು ಅಪಾಯಕಾರಿ ಆಗಿರ್ಬೋದು. ಆ ಶತ್ರು ನಿಮ್ಮಂತೆ ಆದರೆ ಅವನು ಉಪಕಾರಿ ಕೂಡ ಆಗ್ಬೋದು. ಆ ಶತ್ರುವನ್ನ ನಿಮ್ಮ ಬಲದಲ್ಲಿ, ನಿಮ್ಮ ಸುಭಿಕ್ಷತೆಯಲ್ಲಿ, ನಿಮ್ಮ ಹತೋಟಿಯಲ್ಲಿ ಇಡಬೇಕು. ಹಾಗೆ ಆ ಶತ್ರು ನಿಮ್ಮ ವಿರುದ್ಧ ಕೆಮ್ಮಬಾರ್ದು, ನಿಮ್ಮನ್ನ ಅವನು ತಡಿಬಾರ್ದು, ನಿಮ್ಮ ವಿರುದ್ಧವಾಗಿ ದುರುದ್ದೇಶಪೂರ್ವಕವಾಗಿ ಒಂದಷ್ಟು ಆಲೋಚನೆ ಮಾಡಬಾರ್ದು. ಹಾಗೆ ಅವನನ್ನ ಬಗ್ಗಿಸ್ಬೇಕು. ಅದುವೇ ನಿಜವಾದಂಥ ಶತ್ರು ವಶೀಕರಣ ಎಂಬುದಾಗಿ. ಖಂಡಿತ ಈ ಒಂದು ವಿಷಯವನ್ನ ತಾವು ಮನದಟ್ಟು ಮಾಡಿಕೊಂಡು ಆ ಒಂದು ಸ್ವರೂಪವನ್ನ ನಿರ್ಧಾರ ಮಾಡಿ ಈ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ನಿಮ್ಮ ಶತ್ರು ನಿಮ್ಮ ಬಲದಲ್ಲಿ ನೀವು ಹೇಳಿದ್ದನ್ನ ಕೇಳ್ಕೊಂಡು, ಅಥವಾ ನಿಮ್ಮ ಒಂದು ಇಚ್ಛಾ ಪ್ರಕಾರವಾಗಿ ಆತ ಹೇಗಿರಬೇಕು ಆ ಪ್ರಮಾಣದಲ್ಲಿದ್ದು ನಿಮ್ಮ ತಂಟೆಗೆ ಬರದೆ, ನಿಮಗೆ ತಕರಾರನ್ನ ಮಾಡದೆ, ನಿಮ್ಗೆ ಯಾವುದು ಒಂದಷ್ಟು ಸಮಸ್ಯೆ ಮಾಡದೆ ನಿಮ್ಮ ಜೀವನದಲ್ಲಿ ಆತ ಒಂದು ಒಳ್ಳೆಯ ರೀತಿಯಲ್ಲಿ ಇರಲಿಕ್ಕೆ ಇದೊಂದು ಮಾರ್ಗೋಪಾಯ ಆಗಿರುತ್ತೆ. ಹಾಗಾಗಿ ಈ ತಂತ್ರ ಅನುಷ್ಠಾನವನ್ನು ತಾವು ಮಾಡ್ಬೋದಾಗಿದೆ. ಇಂಥ ಒಂದು ಶತ್ರು ಬಾಧೆಯಿಂದ ನರಳಾಟ ಪಡ್ತಾ ಇದ್ರೆ ಈ ಅನುಕೂಲ ನಿಮಗೆ ಬಹಳಷ್ಟು ಶುಭ ಅನ್ನೋದನ್ನ ತಂದು ಕೊಡುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ನೋಡಿ, ತಾವು ಈ ಮಂತ್ರ ಸ್ವರೂಪವನ್ನ ಪ್ರತಿನಿತ್ಯ ಒಂದು 108 ಬಾರಿ ಜಪ ಮಾಡಬೇಕಾಗ್ತದೆ. ಪ್ರತಿನಿತ್ಯ ಅಂತಂದ್ರೆ ಒಂದು 9 ದಿನ, 11 ದಿನ, 21 ದಿನ, 48 ದಿನ ಯಾವುದಾದ್ರೂ ತಾವು ಆಯ್ಕೆ ಮಾಡಿಕೊಂಡು ಈ ಒಂದು ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ. ಅಥವಾ ಇದು ಸಾಧ್ಯ ಇಲ್ಲ ಅಂತಂದ್ರೆ ತಿಂಗಳಲ್ಲಿ ಯಾವುದಾದ್ರೂ ಒಂದು ದಿನ, ಆ ತಿಂಗಳಿನ ಯಾವುದಾದ್ರೂ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು 108 ಬಾರಿ ಇರತಕ್ಕಂತಹ ಮಂತ್ರವನ್ನ 4 ದಿಕ್ಕಿಗೂ ಸಹ ಮುಖ ಮಾಡಿ, ಪೂರ್ವಕ್ಕೆ 108 ಬಾರಿ, ಪಶ್ಚಿಮಕ್ಕೆ 108, ಉತ್ತರಕ್ಕೆ ದಕ್ಷಿಣಕ್ಕೆ 108 ಈ ರೀತಿಯಾಗಿಯೂ ಸಹ ತಾವು ಮಾಡ್ಬೋದು. ವಿಶೇಷವಾಗಿ ನೋಡಿ, ನೀವು ಅನುಷ್ಠಾನ ಮಾಡಿದ್ರೆ ಒಂದು 9 ದಿನ ಮಾಡಿ, ಅಥವಾ 21 ದಿನ ಮಾಡಿ, ಅಥವಾ 48 ದಿನ ಮಾಡಿ, ನಿಮ್ಗೆ ಬಿಟ್ಟಿದ್ದು. ಅಥವಾ 108 ದಿನ ಆದರೂ ಮಾಡ್ಬೋದು. ನೀವು ಬಲವಾಗಿ ಪ್ರತಿನಿತ್ಯ 108 ದಿನ ಮಾಡ್ತಾ ಹೋಗ್ಬೋದು. ಆಗೋದಿಲ್ಲ, ಪ್ರತಿನಿತ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತಿಂಗಳಲ್ಲಿ ಯಾವುದಾದ್ರೂ ಒಂದು ದಿನವನ್ನ ಆಯ್ಕೆ ಮಾಡಿಕೊಳ್ಳಿ. ಆ ಆಯ್ಕೆ ಮಾಡ್ಕೊಂಡು ಪೂರ್ವಕ್ಕೆ 108 ಬಾರಿ, ಉತ್ತರಕ್ಕೆ 108 ಬಾರಿ, ದಕ್ಷಿಣಕ್ಕೆ 108 ಬಾರಿ, ಪಶ್ಚಿಮಕ್ಕೆ 108 ಅಂದ್ರೆ 4 ದಿಕ್ಕಿಗೂ ಸಹ 108 108 108 ಬಾರಿ ಅಂತೆ ತಾವು ಈ ಮಂತ್ರವನ್ನ ಹೇಳಿಕೊಳ್ಬೇಕು. ಇದರಿಂದ ಖಂಡಿತವಾಗಿ ನಿಮ್ಮ ಶತ್ರು ನಿಮ್ಮ ಆಕರ್ಷಣೆಯಲ್ಲಿ, ನಿಮ್ಮ ಬಲದಲ್ಲಿ ನೀವು ಹೇಳಿದ್ದನ್ನ ಕೇಳ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ಹತೋಟಿಯಲ್ಲೇ ಆತ ಸಿಗ್ತಾನೆ. ಅವನಿಂದ ಎದುರಾಗ್ತಾ ಇರತಕ್ಕಂತಹ ವಿಪತ್ತು, ಆಪತ್ತು, ಅಸಂತುಷ್ಟತೆ ಏನಿದೆ ಅವೆಲ್ಲವೂ ಸಹ ದೂರವಾಗಿ ಶತ್ರುವಿನ ಜಂಗಾಬಲವೇ ಅಡಗು ಹೋಗಿರುತ್ತೆ. ಹಾಗೆ ಶತ್ರುವಿನ ಜುಟ್ಟು ನಿಮ್ಮ ಕೈಲಿರುತ್ತೆ. ಇದುವೇ ಶತ್ರು ವಶೀಕರಣ. ನೋಡಿ, ಮಂತ್ರ ಸ್ವರೂಪ ಹೀಗಿದೆ. ಓಂ ನಮೋ ಪದ್ಮ ಪದ್ಮಿನಿ, ಓಂ ಹ್ರೀಂ ಓಂ ಓಂ ಪೂರ್ವಾಯ ದಕ್ಷಿಣಾಯ ಉತ್ತರಾಯ ಅಪಪೂರಾಯ ಸರ್ವಜನವಶ್ಯಂ ಕುರು ಕುರು ಸ್ವಾಹ. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಂತ್ರ ಸ್ವರೂಪವನ್ನ. ಓಂ ನಮೋ ಪದ್ಮ ಪದ್ಮವಿ, ಓಂ ಹ್ರೀಂ ಓಂ ಓಂ ಪೂರ್ವಾಯ ದಕ್ಷಿಣಾಯ ಉತ್ತರಾಯ ಅಪಪೂರಾಯ ಸರ್ವಜನ ವಶಂ ಕುರು ಕುರು ಸ್ವಾಹ. ಇಷ್ಟೇ ಮಂತ್ರ ಸ್ವರೂಪವನ್ನ ತಾವು ಇದನ್ನ 108 ಬಾರಿ, ಅಂದ್ರೆ 108 ಬಾರಿ ಈಗ ನಾನು ಪೂರ್ವಕ್ಕೆ ಕುತ್ಕೊಂಡಿದ್ದೀನಿ ಅಂದ್ರೆ
ಓಂ ನಮೋ ಪದ್ಮ ಪದ್ಮವಿ ಅಂತ ಈ ರೀತಿಯಾಗಿ ಹೇಳ್ಕೊಂಡು ಹೋಗ್ಬೇಕು. ಅದೇ ಪಶ್ಚಿಮಕ್ಕೆ 108 ಬಾರಿ ಓಂ ಪದ್ಮ ಪದ್ಮವಿ ಎಂಬುದಾಗಿ ಈ ರೀತಿ, ಈ ಉತ್ತರ ದಕ್ಷಿಣ ಈ ರೀತಿ ತಾವು 4 ದಿಕ್ಕಿನಲ್ಲೂ ಸಹ ಯಾವುದಾದ್ರೂ ತಿಂಗಳ ಒಂದು ದಿನವನ್ನ ಆಯ್ಕೆ ಮಾಡಿಕೊಂಡು ತಾವು ಮಾಡೋದ್ರಿಂದ ಖಂಡಿತವಾಗಿ ಪರಿವರ್ತನೆ ಆಗುತ್ತೆ, ಶುಭ ಆಗುತ್ತೆ, ಒಳಿತಾಗುತ್ತೆ, ಶತ್ರು ನಿಮ್ಮ ಬಲದಲ್ಲಿ ಬಂದು ಕೂರ್ತಾನೆ ಎಂಬುದಾಗಿ ನಾನು ನಿಖರವಾಗಿ ತಿಳಿಸ್ತಾ ಇದ್ದೇನೆ. ಮಾಡಿ ನೋಡಿ, ಅದರಿಂದ ಖಂಡಿತ ಒಳಿತನ್ನು ಪಡೀರಿ. ಹಾಗೆ ನಮ್ಮ ಕಚೇರಿ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ, ನೇರವಾಗಿ ಬಂದು ಭೇಟಿ ಆಗ್ಬೋದಾಗಿದೆ. ಅಥವಾ ದೂರದವ್ರನ್ನವರು ನಮ್ಮ ಸಂಖ್ಯೆಗೆ, ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ತಿಳ್ಕೊಳ್ಬೋದಾಗಿದೆ. ಎಲ್ರಿಗೂ ಸಹ ಶುಭವಾಗಲಿ. ನಮಸ್ಕಾರ. ಟಿವಿ ಕನ್ನಡ.